ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಬ್ಯಾಂಕ್ ಲೋನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಬಡ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಹಣ ಕಸಿದುಕೊಳ್ಳುತ್ತಿರುವ ಆರೋಪ ಕೇಳಿ ಬಂದಿದೆ. ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಸಬ್ಸಿಡಿ ಲೋನ್, ಮದುವೆ ಲೋನ್, ತುರ್ತು ಸಾಲ ಮಾಡಿಸ್ಕೊಡ್ತೀವಿ ಎಂದು ನಂಬಿಕೆ ಮೂಡಿಸಿ ಹೆಣ್ಣು ಮಕ್ಕಳಿಂದ ಸಾವಿರಾರು ರೂಪಾಯಿ ಹಣ ಪಡೆದು ವಂಚನೆ ಮಾಡಿರುವ ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ರಾಜಗೋಪಾಲ್ ನಗರ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇದ್ವಿ. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮಗೊಂದು ಮೊನ್ನೆ ಲೈವ್ ಬಂದಿತ್ತು ಒಂದು ಮಾಧ್ಯಮದಲ್ಲಿ. ಅದಾದ ನಂತರದಲ್ಲಿ ನಾವು ಕೂಡ ಕೆಲವೊಬ್ರು ಹೆಣ್ಮಕ್ಳನ್ನ ವಿಚಾರಣೆ ಮಾಡಿದಾಗ ನಮ್ಗೆ ತುಂಬ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಹೇಳಿ ನಮ್ಮ ಒಂದು ಕನ್ನಡಿಗರ ಕಹಳೆ ಹಿತರಕ್ಷಣಾ ವೇದಿಕೆ ಸಂಸ್ಥೆಗೆ ಕಂಪ್ಲೇಂಟನ್ನು ಬರ್ಕೊಟ್ಟಿದ್ದಾರೆ ಹೆಣ್ಮಕ್ಳೆಲ್ಲ ಸೇರಿಕೊಂಡು. ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಸ್ವಸಹಾಯ ಸಂಘಗಳು ಏನಿರ್ತದೆ ಅದರಲ್ಲಿ 10 ಜನ 20 ಜನ ಏನು ಸಂಘಗಳನ್ನ ಮಾಡ್ಕೊಂಡಿರ್ತಾರೆ ಅಂಥ ಹೆಣ್ಮಕ್ಳ ಹತ್ರ ನಾನು 10 ಲಕ್ಷ ಲೋನ್ ಕೊಡಿಸ್ತೀನಿ, ಗ್ರೂಪಿಗೆ 20 ಲಕ್ಷ ಲೋನ್ ಕೊಡಿಸ್ತೀನಿ, ನಿಮ್ಮ ಹೆಣ್ಮಕ್ಳಿಗೆ ಮದುವೆ ಮಾಡಿಸ್ತೀನಿ, ಮದುವೆ ಖರ್ಚುಗಳನ್ನ ಕೊಡಿಸ್ತೀನಿ, ಹಾಗೆ ಹೀಗೆ ನೀವು ಅಂಗಡಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿಸ್ತೀನಿ, ಸಬ್ಸಿಡಿ ಲೋನ್ಗಳನ್ನ ಕೊಡಿಸ್ತೀನಿ ಅಂತ ಹೇಳಿ ಹಲವಾರು ಜನ ಹೆಣ್ಮಕ್ಳ ಹತ್ರ ಕೆಲವೊಬ್ರು ಇಲ್ಲಿದ್ದಾರೆ, ಕೆಲವೊಬ್ಬರೆಲ್ಲ ಸಹಿ ಮಾಡಿಕೊಟ್ಟು ಅವ್ರವ್ರ ಕೆಲ್ಸಕ್ಕೆ ಹೋಗಿರೋ ಅಂಥದ್ದು. ಏನು ನಾಗಮ್ಮ ಅಂತ ಇದ್ದಾರೆ, ಅವರು ಸುಮಾರು ಜನದ ಹತ್ರ ಸುಮಾರು ಒಂದು 3-4 ಕೋಟಿಯಷ್ಟು, ನಮಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ನಾವು ಟೋಟಲ್ ಹಾಕೋಬೇಕಾಗ್ತದೆ. ಎಲ್ಲ ಗೂಗಲ್ ಪೇ, ಫೋನ್ಪೇ ಮತ್ತು ಅಗ್ರಿಮೆಂಟ್ಗಳು ಏನು ಮಾಡಿಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿದ್ರೆ ನಮಗೆ ಒಂದು ಟೋಟಲ್ ಅಮೌಂಟ್ ಏನು ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ನಮಗೆ ಏನು ಇವರು ಕಂಪ್ಲೇಂಟ್ ಬರೆದುಕೊಟ್ರು ತಕ್ಷಣದಲ್ಲೇ ನಾವು ಮನೆ ಹತ್ರ ಹೋಗಿ ಕೇಳೋದು ಬೇಡ ಅಂತ ಹೇಳಿ ಪೊಲೀಸ್ ಠಾಣೆ ಮೊರೆ ಹೋಗಿದ್ದೀವಿ. ಪೊಲೀಸ್ ಅವ್ರು ನಮ್ಗೆ ಯಾವ ರೀತಿ ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿ ನಾವು ಕಾದು ನೋಡಬೇಕಾಗ್ತದೆ. ಅಕಸ್ಮಾತ್ ನಮ್ಗೆ ಇಲ್ಲೂ ಕೂಡ ಏನು ಒಂದು ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಮ್ಮ ರಾಜಗೋಪಾಲ್ ನಗರ ಸ್ಟೇಷನ್ ಲಿಮಿಟ್ಸಲ್ಲಿ ಇವ್ರ ಹಣವನ್ನು ಇವರು ವಾಪಸ್ ಕೊಡ್ಸೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳಿ ನಾವು ಒಂದು ಸಭೆ ಮಾಡಿ, ಪೂರ್ವಭಾವಿ ಸಭೆ ಮಾಡಿ ಅದರಲ್ಲಿ ತೀರ್ಮಾನವನ್ನು ತೊಗೊಳ್ತೇವೆ. ಯಾಕಂದರೆ ಹಗರಣಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಗಂಡ್ಮಕ್ಳಿಗೆ ಯಾರು ಕೂಡ ಮೋಸ ಮಾಡಲಿಕ್ಕೆ ಹೋಗಲ್ಲ. ಬರೀ ಏನು ಈ ಸ್ತ್ರೀಶಕ್ತಿ ಸಂಘಗಳಲ್ಲಿ ಸಣ್ಣ ಪುಟ್ಟ ಸಂಘಗಳನ್ನ ಕಟ್ಕೊಂಡು ಏನು ಜೀವನೋಪಯೋಗಕ್ಕೋಸ್ಕರ 50,000 ಲೋನ್ ಸಿಗ್ತದೆ, 20,000 ಲೋನ್ ಸಿಗ್ತದೆ ಅಂತ ಹೇಳಿ, ಸಬ್ಸಿಡಿ ಲೋನ್ಗಳು ಸಿಗ್ತದೆ ಅಂತ ಹೇಳಿ ಏನೋ ಒಂದು ಆಸೆಯಿಂದ ಸಾಲ ತೀರಿಸ್ಕೋಬೋದು, ಮನೆ ಕಟ್ಬೋದು, ಒಂದೇನೋ ಒಂದು ಬಿಸ್ನೆಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಲೋನ್ಗಳನ್ನ ತಗೊಳ್ಳೋದಕ್ಕೆ ಒಂದು ಮುಂದಾಗ್ತಾರೆ ಹೆಣ್ಮಕ್ಳು. ಅಂಥ ಹೆಣ್ಮಕ್ಳನ್ನೇ ಇವರು ಟಾರ್ಗೆಟ್ ಮಾಡಿಕೊಂಡು ಅವ್ರಗಳ ಹತ್ರ ಹಣವನ್ನು ತೊಗೊಂಡು ನೀವು ಇಂತಿಷ್ಟು ನಮಗೆ ಹಣವನ್ನು ಕೊಟ್ಟರೆ ನಾವು ನಿಮಗೆ 1 ಲಕ್ಷ, 2 ಲಕ್ಷ, 10 ಲಕ್ಷ, 20 ಲಕ್ಷ ಲೋನ್ ಮಾಡಿಕೊಡ್ತೀವಿ, ಅದನ್ನು ನೀವೆಲ್ಲ ತಲೆಗೆ 1 ಲಕ್ಷ, 2 ಲಕ್ಷ ಹಂಚ್ಕೊಳ್ಳಿ ಅಂತ ಹೇಳಿ, ಹಾಗೆ ಕಟ್ಕೊಂಡು ಹೋಗಿ ಅಂತ ಹೇಳಿ ಸುಳ್ಳು ಭರವಸೆಯನ್ನು ತೋರಿಸಿ ಅವ್ರ ಹತ್ರ ಹಣವನ್ನು ತಗೊಂಡಿರೋ ಅಂಥದ್ದು. ಹೆಣ್ಮಕ್ಳು ಏನು ಟಾರ್ಚರ್ ತಡೆಯೋಕ್ಕಾಗ್ದಿಲ್ದಿರ ಅವ್ರ ಮನೆ ಹತ್ರ ಹೋದರೆ, ಕೇಳೋದಕ್ಕೆ ಅಂತ ಹೋದರೆ, ಅವರ ಯಜಮಾನ್ರುಗಳು ಕೇಳೋಕ್ಕೆ ಅಂತ ಹೋದರೆ ಅವ್ರಗಳ ಮೇಲೆ ಪೋಕ್ಸೋ ಕೇಸನ್ನು ಹಾಕ್ಸೋವಂಥದ್ದು. ಹೆಣ್ಮಕ್ಳು ಹೋದರೆ ಬಟ್ಟೆ ಹರ್ಕೊಳ್ಳೋದು, ಕೈ ಕುಯ್ಕೊಳ್ಳೋದು, ನಾನು ಸತ್ತೋಗ್ತೀನಿ, ಸೂಸೈಡ್ ಮಾಡ್ಕೊತೀನಿ, ನಿಮ್ಮ ಹೆಸರೆಲ್ಲ ಹೇಳಿಟ್ಟು ಅಂತ ಹೇಳಿ ನೋಡ್ಬೋದು. ತಾವು ಇದರಲ್ಲಿ ಎಲ್ಲ ಫೋಟೋಸ್ ಇದೆ, ನೋಡ್ಬೋದು. ಕೈಯೆಲ್ಲ ಕುಯ್ಕೊಳ್ಳೋ ಅಂಥದ್ದು ನೋಡಿ, ಕೈಗಳನ್ನು ಕುಯ್ಕೊಂಡು ನೊಂದವ್ರಿಗಿಂತ ಮೊದಲೇನೇ ಇವರೇ ಹೋಗಿ ಕಂಪ್ಲೇಂಟ್ಗಳನ್ನ, ದೂರುಗಳನ್ನ ದಾಖಲೆ ಮಾಡುವಂಥದ್ದು ಕಾನೂನು ಅಡಿಯಲ್ಲಿ. ಇದು ಎಷ್ಟು ಸರಿ ಅಂತ ಹೇಳಿ ನಮಗಂತೂ ಗೊತ್ತಾಗ್ತಾ ಇಲ್ಲ. ನಾವು ಕೆಲವೊಂದಷ್ಟು ಆಡಿಯೋಗಳನ್ನ ಕೊಟ್ಟಿದ್ದಾರೆ, ಹೆಣ್ಮಕ್ಳು ಆಡಿಯೋಗಳನ್ನ ಕೊಟ್ಟಿದ್ದಾರೆ. ಆಡಿಯೋಗಳಲ್ಲಿ ನಮ್ಮ ಏನು ರೌಡಿ ಶೀಟರ್ ಅಂತೆ, ನಮಗೂ ಕೂಡ ನಾವು ಯಾವತ್ತೂ ಭೇಟಿಯಾಗಿಲ್ಲ ಅವ್ರನ್ನ. ಯಶಸ್ವಿನಿ ಗೌಡ ಅವರ ಹೆಸರು ಬಂದಿದೆ. ನಮಗೆ ಅವ್ರಿಗೆ ಎಂಥದ್ದು ದ್ವೇಷ ಇಲ್ಲ, ವೈಯಕ್ತಿಕ ವ್ಯವಹಾರಗಳು ಏನೂ ಇಲ್ಲ. ಆದರೆ ಹೆಣ್ಮಕ್ಳಿಗೆ ಹೇಳಿರೋ ಅಂಥದ್ದು ವಾಯ್ಸ್ ರೆಕಾರ್ಡಿಂಗಲ್ಲಿ ನಾನು ಯಶಸ್ವಿನಿ ಗೌಡ ಅಕ್ಕ ಅವ್ರ ಮನೇಲೇ ಇದ್ದೀನಿ, ಏನು ಮಾಡ್ಕೊತೀಯ ಮಾಡ್ಕೋ, ಏನು ಕಿತ್ಕೊತೀಯ ಕಿತ್ಕೋ, ನೀನು ಬಾ, ತಾಕತ್ತಿದ್ರೆ ಬಾ, ದಮ್ಮಿದ್ರೆ ಬಾ ಅಂತ ಹೇಳಿ ಯಶಸ್ವಿನಿ ಗೌಡ ಅವ್ರ ಮನೆಗೆ ಆಡಿಯೋದಲ್ಲಿ ರೆಕಾರ್ಡ್ ಆಗಿರೋವಂಥದ್ದು, ಕರೆದಿರೋ ಅಂಥದ್ದು ಹೆಣ್ಮಕ್ಳಿಗೆ. ಈ ಥರ ಎಲ್ಲ ಮಾಡೋ ಅಂಥದ್ದು ಎಷ್ಟು ಸರಿ? ಈ ಥರ ರೌಡಿ ಶೀಟರ್ಗಳ ಮನೆಗಳಲ್ಲಿ ಹೋಗಿ ಕುತ್ಕೊಂಡು ಇವರು ಈ ರೀತಿ ಫೋನ್ ಕರೆಗಳನ್ನ ಮಾಡಿ ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ, ರೌಡಿ ಶೀಟರ್ಗಳಿಗೂ ಈ ನಾಗಮ್ಮ ಅನ್ನೋರ್ಗೂ ಏನು ಸಂಬಂಧ ಇದೆ? ಇದು ನಮಗೆ ಗೊತ್ತಾಗಬೇಕು. ಯಾಕಂದರೆ ಇದು ಪುತ್ರ ನಮ್ಮ ಯಶಸ್ವಿನಿ ಗೌಡ ಅವರೇನಿದ್ದಾರೆ ಅವರೇ ಕೊಡಬೇಕಾಗ್ತದೆ. ಆಮೇಲೆ ಕೆಲವೊಂದಷ್ಟು ಸಂಸ್ಥೆಗಳಲ್ಲಿ ಕೆಲಸ ಮಾಡೋವಂಥವ್ರು ರಾಜಕೀಯ ವ್ಯಕ್ತಿಗಳು ನೋಡಿ, ಇವರು ಅಖಿಲ ಭಾರತ ಹಿಂದೂ ಮಹಾಸಭಾ ಅಂತ ಹೇಳಿ ಆಲುಂಗಲ್ ಸರ್ ಅವರು. ಆ್ಯಕ್ಚುಲಿ ನಾವು ಈ ಒಂದು ಸಂಸ್ಥೆಯಲ್ಲಿ ಸೇರ್ಕೊಂಡಿದ್ವಿ, ಈಗ ಹೋಗ್ತಾ ಇಲ್ಲ. ಇವ್ರುಗಳ ಜೊತೆಯಲ್ಲಿ ನೋಡಿ ಫೋಟೋ ತೆಗೆಸ್ಕೊಂಡು ಇವರೆಲ್ಲ ನನಗೆ ಲೋನ್ ಕೊಡ್ತಾರೆ, ಇವ್ರುಗಳೆಲ್ಲ ಲೋನ್ ಕೊಡ್ತಾರೆ.
ಲೋನ್ ಕೊಡ್ತಾರೆ, ಕೋಟಿ ಕೋಟಿ ಹಣವನ್ನು ನನಗೆ ಕೊಡ್ತಾರೆ, ಇವ್ರು ಕೊಟ್ಟಿದ್ದ ಹಣವನ್ನು ನಿಮಗೆ ಎಲ್ರಿಗೂ ಕೂಡ ಅಕೌಂಟ್ ಮುಖಾಂತರ ನಾವು ಕೊಡ್ತೀವಿ ಅಂತ ಹೇಳಿ. ಆಮೇಲೆ ಇನ್ನೂ ಒಂದಷ್ಟು ಫೋಟೋಸ್ ಇದ್ದಾವೆ, ನಾನು ತೋರಿಸ್ತೀನಿ. ಯಾಕೆ ಅಂದರೆ ನಾವು ಪಬ್ಲಿಕ್ಕಿಗೆ ಯಾವಾಗ್ಲೂ ನಾವು ಕ್ಲಿಯರೆನ್ಸನ್ನು ಕೊಡೋವಂಥದ್ದು, ದಾಖಲಾತಿಗಳ ಕ್ಲಿಯರೆನ್ಸನ್ನು ಕೊಡೋವಂಥದ್ದು. ಯಾಕೆ ಅಂದರೆ ನಮ್ಮನ್ನು ಯಾರು ಸುಳ್ಳು ಮೋಸ ಅಂತ ಹೇಳಿ ನಮ್ಮನ್ನು ಕರಿಬಾರ್ದು. ನಾವು ಕಣ್ಮುಂದೆ ಏನು ದಾಖಲಾತಿಗಳಿರ್ತದೆ ಅದನ್ನು ನೋಡಿನೇ ನಾವು ತೀರ್ಮಾನವನ್ನು ತಗೊಳ್ಳೋವಂಥದ್ದು, ಸ್ಟೇಷನ್ಗಳ ಮೊರೆ ಹೋಗುವಂಥದ್ದು. ಇಲ್ಲಮ್ಮ ಅದು ಸ್ಟೇಷನ್ಗಳ ಮೊರೆ ಹೋಗುವಂಥದ್ದು. ನೋಡಿ, ಒಬ್ಬರು ನೊಂದಂಥ ಹೆಣ್ಮಗಳು ಅವರ ಒಂದು ಗಂಡ ಹೋಗಿ ಅವ್ರ ಮನೆ ಹತ್ರ ದುಡ್ಡು ಹಣ ಕೊಡಿ ಅಂತ ಕೇಳಿದಾಗ ಅವರ ಗಂಡನ ಮೇಲೆ ಪೋಕ್ಸೋ ಕೇಸ್ ಮಾಡಿಸ್ಲಿಕ್ಕೆ ಅಂತ ಹೇಳಿ ಇದೇ ರಾಜಗೋಪಾಲ್ ನಗರ ಠಾಣೆಗೆ ಬಂದು ಯಾರೋ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡಿರೋ ಅಂಥದ್ದು. ಕಟ್ಟು ಹಣ ಕೊಡ್ತೀವಿ ಅಂತ ಹೇಳಿ ಒಂದು ನಿಮಿಷ, ಇದು ಕ್ಲಿಯರೆನ್ಸ್ ಕೊಟ್ಕೊಡೋಣ ಪಬ್ಲಿಕ್ಕಿಗೆ. ಆಮೇಲೆ ನೋಡ್ಬೋದು ಇವರೆಲ್ಲ ಯಾವ ಯಾವ ಇದರಲ್ಲಿ ಸಾಧಕರು ಅಂತ ನಮಗೆ ಗೊತ್ತಿಲ್ಲ, ತಾವೆಲ್ಲ ಗಮನಿಸ್ಬೋದು. ಸಾಧಕರುಗಳು ಏನಿದ್ದೀರಿ ನೀವೆಲ್ಲ ನೋಡಬೇಕು. ಇರಿ ಒಂದು ನಿಮಿಷ, ಇರಲಿ. ನೋಡ್ಬೋದು ಸಾಧಕರುಗಳು ಇವರೆಲ್ಲ ಏನು ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ, ನಾವು ನೋಡೂ ಇಲ್ಲ ಇವ್ರುಗಳನ್ನ. ಇವ್ರುಗಳ ಒಂದು ಫೋಟೋಗಳನ್ನೆಲ್ಲ ತೋರಿಸಿ ಇವರೆಲ್ಲ ನಮಗೆ ಹಣ ಕೊಡ್ತಾರೆ, ಡಿ ಕೊಡ್ತಾರೆ, ಚೆಕ್ ಕೊಡ್ತಾರೆ ಅಂತ ಹೇಳಿ ಈ ಥರ ಫೋಟೋಗಳನ್ನೆಲ್ಲ ತೋರಿಸಿ ಅವ್ರಿಗೆ ವಿಡಿಯೋ ಕಾಲ್ಗಳಲ್ಲಿ ಮಾತಾಡಿ ಹೆಣ್ಮಕ್ಳಿಗೆ ದುಡ್ಡಿನ ಆಮಿಷ ತೋರಿಸಿರೋ ಅಂಥದ್ದು. ಇದೆಷ್ಟು ಸರಿ ಅಂತ ಗೊತ್ತಿಲ್ಲ. ನೋಡಿ, ಕಂಡವ್ರ ದುಡ್ಡಲ್ಲಿ ಬರ್ತಡೇಗಳನ್ನ ಮಾಡಿರೋ ಅಂಥದ್ದು. ಆಮೇಲೆ ಕೆಲವೊಂದು ಅಗ್ರಿಮೆಂಟಲ್ಲಿ ನೋಡಿದ್ವಿ, ನೋಡಿ ಇವ್ರ ಗಂಡ ಹೆಂಡತಿ ಅಂತ ಅಂತೆ, ನಾಗಮ್ಮ ಮತ್ತೆ ಅವ್ರ ಹಸ್ಬೆಂಡ್ ಅಂತೆ ಇವರು. ಆಮೇಲೆ ಕೆಲವೊಂದು ಅಗ್ರಿಮೆಂಟಲ್ಲಿ ಗಂಡನ ಜಾಗದಲ್ಲಿ ಅಗ್ರಿಮೆಂಟ್ಗಳಲ್ಲಿ 2-3 ಜನದ್ದು ಹೆಸರು ಮೆನ್ಷನ್ ಆಗಿರೋ ಅಂಥದ್ದು. ಒಂದು ಹೆಣ್ಮಕ್ಳಿಗೆ ಎಷ್ಟು ಜನ ಗಂಡಂದ್ರು ಇರ್ಬೋದು 3-4 ವರ್ಷದಲ್ಲಿ, ಇದು ನಮಗೆ ಗೊತ್ತಿಲ್ಲ. 3-4 ವರ್ಷದಲ್ಲಿ ಎಷ್ಟು ಜನ ಗಂಡಂದ್ರು ಇರ್ಬೋದು ಅಂತ. ಒಂದೊಂದು ಅಗ್ರಿಮೆಂಟಲ್ಲೂ ಕೂಡ ಒಬ್ಬೊಬ್ಬ ವ್ಯಕ್ತಿ ಹೆಸರು ಮೆನ್ಷನ್ ಆಗಿರೋ ಅಂಥದ್ದು ಕೇಳಕ್ ಹೋದಾಗ ತಾವೆಲ್ಲ ಗಮನಿಸ್ಬೋದು. ಈ ಥರ ಒಂದು ಇದು ಮಾಡೋ ಅಂಥದ್ದು. ಅದಾದ ನಂತರದಲ್ಲಿ ನೋಡಿ, ಹಣ ಕೇಳಿರೋರ್ಗೆ ಏನು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಚೆಕ್ಗಳನ್ನು ಕೊಟ್ಟಿದ್ದಾರೆ. ಕೊಡಿಮ್ಮ, ನಿಮ್ಮ ಚೆಕ್ ನೀವೇ ತಗೊಬೇಕು ಲಾಸ್ಟಲ್ಲಿ. ನೋಡಿ, ಎಲ್ರಿಗೂ ಕೂಡ ಇವರು ಕೆಲವೊಂದಷ್ಟೇ ಎತ್ಕೊಂಡು ಬಂದಿದ್ದಾರೆ ನನಗೆ ತೋರಿಸ್ಲಿಕ್ಕೆ ಅಂತ ಹೇಳಿ. ಇಟ್ಕೊಮ್ಮ, ನೋಡಿ ಕೆಲವೊಂದಷ್ಟೇ ನನಗೆ ತಗೊಂಡು ಬಂದಿದ್ದಾರೆ ನನಗೆ ತೋರಿಸ್ಬೇಕು ಅಂತ ಹೇಳಿ, ನಾನು ಭೇಟಿ ಮಾಡೋಕ್ಕೆ ಅಂತ. ಹಿಂದೆಗಡೆ ನೋಡ್ಬೋದು ಈ ಒಂದು ಸ್ವಸಹಾಯ ಸಂಘದ ಸೀಲನ್ನು ಹಾಕಿ ಕೊಟ್ಟಿರೋ ಅಂಥದ್ದು. ನಿಮ್ಗೆ ಇವತ್ತು ಬಂದ್ಬಿಡುತ್ತೆ ಹಣ, ನಾಳೆ ಬಂದ್ಬಿಡುತ್ತೆ ಚೆಕ್. ಇದ್ಯಾರ್ದಮ್ಮ, ಇದ್ಯಾರ್ದು ನೋಡಿ, ನೀವೇ ಮಾಡಿಕೊಳ್ಳಿ. ಚೆಕ್ಗಳನ್ನ ಕೊಟ್ಟಿರೋ ಅಂಥದ್ದು. ಆಮೇಲೆ ಇವರು ಚೆಕ್ ಹಾಕ್ಲಿಕ್ಕೆ ಅಂತ ಡೇಟ್ ಕೊಟ್ಟಿರ್ತಾರೆ, ಆ ಡೇಟಿಗೆ ಚೆಕ್ ಹಾಕಕ್ಕೆ ಅಂತ ಹೋದ್ರೆ ಇನ್ನೂ ಅಮೌಂಟ್ ಆಗಿಲ್ಲ, ನಾಳೆ ಆಗುತ್ತೆ, ನಾಡ್ದಾಗುತ್ತೆ ಅಂತ ಹೇಳಿ ಹೆಣ್ಮಕ್ಳಿಗೆ ಅಕೌಂಟೇ ಕ್ಲೋಸ್ ಮಾಡ್ಬಿಟ್ಟಿರ್ತಾಳೆ ಮೇಡಮ್. ಆಮೇಲೆ ಇಲ್ಲ, ಅಕೌಂಟೇ ಕ್ಲೋಸ್ ಆಗ್ಬಿಟ್ಟಿದೆ. ನೋಡಿದ್ರೆ ಚೆಕ್ ಕೊಡೋ ಅಂಥದ್ದು. ಇವ್ರು ಚೆಕ್ ಹಾಕೊಳ್ಳೋ ಅಕೌಂಟ್ ಫೀಸ್ ಆಗಿದೆ, ದುಡ್ಡು ಬಂದಿಲ್ಲ ಇನ್ನ. 20 ಬ್ಯಾಂಕ್ ಜೋರಾಗಿ ಹೇಳಿ. ಮಾಡಿ ಕ್ಲೋಸ್ ಮಾಡಿದ್ದಾರೆ. ಎಷ್ಟು ಬ್ಯಾಂಕು? 20 ಬ್ಯಾಂಕ್ ಚೆಕ್ ಇಸ್ಕೊತಾಳೆ, ಹೇಳಿ, ಕಟ್ಟು ಒಬ್ಬೊಬ್ರು ಎಲ್ಲರಿಗೂ ಹಂಚ್ಬಿಡ್ತಾಳೆ. ಹೇಳಿ. ದುಡ್ಡು ಕೊಡೋ ಅಷ್ಟರಲ್ಲಿ ಮತ್ತೆ ದುಡ್ಡು ಬರ್ತದೆ ಅನ್ನೋಷ್ಟು ಕ್ಲೋಸ್ ಮಾಡಿಸ್ಬಿಡ್ತಾಳೆ. ನಾವು ಚೆಕ್ ಹಾಕೊಳ್ಳೋ ಅಷ್ಟು ಕ್ಲೋಸು ಆ ಬ್ಯಾಂಕಲ್ಲಿ. ಮತ್ತೆ ಚೆಕ್ ತಗೋಬರ್ತಾಳೆ. ಕ್ಲೋಸ್ ಆಗ್ಬಿಟ್ಟಿದೆ. ಯಾವ ಅಕೌಂಟ್ ಕೊಟ್ಟಿದ್ದಾಳೆ, ಯಾವ್ದು ಕೊಟ್ಟಿದ್ದಾಳೆ, ಬೇರೆ ಅಕೌಂಟ್ ಓಪನ್ ಮಾಡ್ಸೋದು. ಯಾವ ಅಕೌಂಟ್ ಇಲ್ಲ ನಮ್ಗೆ. ಅಲ್ಲ ಕಾಸ್ಟಲ್ಲಿ ಅಲ್ಲಿ ಕ್ಲೋಸು. ಬ್ಯಾಂಕ್ ಅಲ್ಲಿ ತೋರಿಸ್ರಮ್ಮ ಮೇಡಮ್, ಇವಳು ತಾವೆಲ್ಲ ಬ್ಯಾಂಕ್ಗಳು ಎಲ್ಲ ಒಳ್ಳೊಳ್ಳೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದು. ಒಂದ್ ನಿಮಿಷ, ಎಲ್ಲ ಒಂದು ಸ್ಥಾನಮಾನದಲ್ಲಿ ಇರುವಂತ ಒಂದು ಬ್ಯಾಂಕ್ಗಳೇ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳೇ ಇವೆಲ್ಲಾನು. ಯಾವುದು ಕೂಡ ನೋಡ್ಬೋದು ಎಲ್ಲ ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, ಇದು ಗ್ರಾಮೀಣ ಬ್ಯಾಂಕ್. ನೋಡಿ ಇಲ್ಲೇ ನೋಡಿ ಮೇಡಮ್, ಒಂದು 10 ಬ್ಯಾಂಕ್ ಇದೆ, 15 ಬ್ಯಾಂಕ್ ಇದೆ. ಇಲ್ಲೇ HDFC ಇದೆ ನೋಡಿ, ದಯಮಾಡಿ. RBL ಇದೆ, RBL ಬ್ಯಾಂಕ್ ಅಂತೆ, ಆಕ್ಸಿಸ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಅಂತೆ, ICICI ಬ್ಯಾಂಕ್ ನೋಡ್ಬೋದು. ತಾವೆಲ್ಲ ಗಮನಿಸಬಹುದು. ಮೇನ್ ಆಗಿ ಮಾಡಿರೋದು ಮೇಡಮ್ ಅವಳು. ಕ್ಲಾರಿಟಿ ಕೊಡೋಣ ಒಂದು. ಬ್ಯಾಂಕ್ ಆಫ್ ಬಡವರ ಯಾಕಂದ್ರೆ ಸಾರ್ವಜನಿಕರಿಗೆ ಕ್ಲೀನ್ ಆಗಿ ಹೋಗ್ಬೇಕು ಮಾಹಿತಿ, ಇನ್ಯಾರು ಕೂಡ ಫ್ರಾಡ್ ಆಗಬಾರದು. ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಹೋಯ್ತು ಅಂದ್ರೆ ಅವರೇ ಕೂಡ ಬರ್ತಾರೆ. ತಾವೆಲ್ಲ ಗಮನಿಸ್ತಾ ಇರ್ಬೋದು ಎಷ್ಟು ಬ್ಯಾಂಕ್ಗಳಿದಾವೆ. ಆಮೇಲೆ ಒಬ್ಬ ವ್ಯಕ್ತಿಗೆ, ಒಬ್ಬ ಸಾರ್ವಜನಿಕನಿಗೆ
ಒಂದು ಬ್ಯಾಂಕಲ್ಲಿ ಅಲ್ದಿರಾ ಎಷ್ಟು ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ಮಾಡಿಕೊಡೋವಂಥ ಒಂದು ಫೆಸಿಲಿಟಿ ಇದೆ. ಅಂದರೆ ಒಂದು ಖಾತೆ ಮಾಡಿಸ್ಕೊಳ್ಳೋದಕ್ಕೆ, ಒಂದು ಅಕೌಂಟ್ ಮಾಡಿಸ್ಕೊಳ್ಲಿಕ್ಕೆ ಇಷ್ಟು ಅಂತ ಒಬ್ಬ ವ್ಯಕ್ತಿಗೆ ಇಂತಿಷ್ಟು ಅಂತ ಅಕೌಂಟ್ಗಳು ಲಿಮಿಟೇ ಇಲ್ವಾ? ನಾವು ಕೇಳೋವಂಥದ್ದು ಇವೆಲ್ಲ ಹೆಸರುವಾಸಿಯಾಗಿರೋವಂಥ ಸೆಂಟ್ರಲ್ ಬ್ಯಾಂಕ್ಗಳು ಇದೆಲ್ಲನೂ. ಯಾವುದು ಕೂಡ ಲೋಕಲ್ ಇರೋಂಥ ಕಾರ್ಪೊರೇಟ್ ಯಾವುದು ಸೊಸೈಟಿ ಬ್ಯಾಂಕ್ಗಳು ಯಾವುದೂ ಇಲ್ಲ. ಇದೆಲ್ಲನೂ ಎಲ್ಲ ಒಂದು ಸರ್ಕಾರದ ಅನುಮತಿ ಮೇರೆಗೆ ನಡೀತಾ ಇರ್ತಕ್ಕಂಥ ಟ್ಯಾಕ್ಸ್ಗಳನ್ನು ಕಟ್ಟಿಸ್ಕೊಳ್ತಾ ಇರೋಂಥ ಬ್ಯಾಂಕ್ಗಳು. ಇದೆಲ್ಲ ಯಾವ ರೀತಿ ಕೊಡ್ತಾರೆ? ಒಂದು ಹೆಂಗಸಿನ ಹೆಸರಲ್ಲಿ ಎಷ್ಟು ಬ್ಯಾಂಕ್ಗಳಲ್ಲಿ ಖಾತೆಗಳನ್ನ ಮಾಡ್ತಾರೆ. ದಯವಿಟ್ಟು ಬ್ಯಾಂಕ್ಗಳವರು ಕೂಡ ತುಂಬ ಎಚ್ಚರಿಕೆಯಿಂದ ಇರಿ. ನೋಡಿ, ತಮ್ಮ ಒಂದು ಬ್ಯಾಂಕ್ಗಳ ಹೆಸರುಗಳನ್ನ ಬಳಸ್ಕೊಂಡು ಎಷ್ಟು ಮೋಸ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು ಅಂತ ಹೇಳಿ ತಾವೆಲ್ಲ ಗಮನಿಸ್ಬೇಕಾಗ್ತದೆ. ಇದು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಆಗಬಾರ್ದು. ನಾವು ಇದೇನು ಖಾತೆಗಳಿದ್ದಾವೆ ಈ ಬ್ಯಾಂಕ್ಗಳಲ್ಲಿ ಎಲ್ಲ ಕಡೆನೂ ಹೋಗಿ ನಾವು ಈ ಬಗ್ಗೆ ವಿವರಗಳನ್ನ ಕೊಟ್ಟು ಬಂದೆ ಮೇಡಮ್. ಲೈವ್ ಮೇಡಮ್ 2 ಮಿನಿಟ್ಸ್ ನಮ್ಮನ್ನಲ್ಲ ಹಾಗಾಗಿ ಇದೇನು ಅಕೌಂಟ್ಗಳು ಆಗಿದೆ ಈ ಬ್ಯಾಂಕ್ಗಳಲ್ಲೆಲ್ಲ ಕೂಡ ಹೋಗಿ ನಾವು ಇದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಒಂದು ಸಂಸ್ಥೆ ಕಡೆಗಿಂದ ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಅರ್ಜಿಗಳನ್ನ ಕೊಡ್ತೇವೆ. ನಾವು ಕಂಪ್ಲೇಂಟನ್ನು ಮಾಡ್ತೇವೆ. ಯಾಕೆಂದರೆ ಒಂದು ಹೆಣ್ಮಕ್ಳಿಗೆ ಒಬ್ಳಿಗೆ ಮೋಸ ಆದರೂ ಒಂದೇ, 100 ಜನಕ್ಕೆ ಮೋಸ ಆದರೂ ಒಂದೇ. ಆದರೆ ಇಲ್ಲಿ ಎಲ್ಲ ಕೂಡ ಟೀಮ್ ಮಾರೋವಂಥವ್ರು, ಮನೆ ಕೆಲಸ ಮಾಡೋವಂಥವ್ರು, ಈ ರೀತಿಯಲ್ಲಿ ಸ್ತ್ರೀ ಶಕ್ತಿ ಸಂಘದಲ್ಲಿ ಏನೋ ನಾವು ಲೋನ್ ತಗೊಂಡು ಏನೋ ಉದ್ಧಾರ